ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ಕುಮಾರ್ ಗೋಲ್ಗೇರಿ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಹಿಂದೂ ಪರಿಷತ್ ಹಾಗೂ ಧರ್ಮ ಜಾಗರಣ ಸಮನ್ವಯ ವತಿಯಿಂದ ನಡೆದ ಸಮಾವೇಶ. ಗೋ ರಕ್ಷಣೆಯೇ ನಮ್ಮ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಗೋಪಾಲ್ಜಿ ಹೇಳಿಕೆ. ಬರಗಾಲದಿಂದ ಬಸವರಿದ ಅನ್ನದಾತನ ಮೊಗದಲ್ಲಿ ಮಂದಹಾಸ. ರಂಭಾಪುರದಲ್ಲಿ ನಡೆಯಿತು ರಾಸುಗಳ ಜಾತ್ರೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಭಾಗವಹಿಸಿದ ರೈತರು. ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಪ್ರಗತಿಪರ ಮುಖಂಡರಿಂದ ಆಕ್ರೋಶ. ದಿವ್ಯಾ ಹಾಗರ್ಗೆ ವಿರುದ್ಧ ದೂರು ದಾಖಲು. ಅಕ್ರಮವಾಗಿ ಅಫೀಮು ಸಾಗಾಟ ಮಾಡುತ್ತಿದ್ದ ಓರ್ವನ ಬಂಧನ. ಅಬಕಾರಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಲಕ್ಷ ರೂಪಾಯಿ ಮೌಲ್ಯದ ಅಫೀಮು ವಶ. ಕಾಲುವೆ ತಡೆಗೋಡೆಗೆ ಬುಲೆರೋ ಗೂಡ್ಸ್ ವಾಹನ ಡಿಕ್ಕಿ. 10ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಚಲಮಿ ತಾಂಡಾದ ಬಳಿ ನಡೆದ ಘಟನೆ. ಕೆಎಸ್ಆರ್ಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. 2 ಬಸ್ಗಳ ಮಧ್ಯೆ ಸಿಲುಕಿಕೊಂಡ ವೃದ್ಧನಿಗೆ ಗಂಭೀರ ಗಾಯ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದ ಘಟನೆ. ನ್ಯೂಸ್ ಇನ್ ಡೀಟೇಲ್ಸ್. ಮತಾಂತರ ತಡೆ, ಜಾತಿ ಪದ್ಧತಿ ನಿವಾರಣೆ, ಗೋ ರಕ್ಷಣೆಗಾಗಿ ಸಂತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸಂಸ್ಕೃತಿಯ ಉಳಿವು, ಶಕ್ತಿ ಕೇಂದ್ರಗಳಾದ ಧರ್ಮದ ಉಳಿವಿಗೆ ಶ್ರಮಿಸುವುದು ಸಂತ ಸಮಾವೇಶದ ಉದ್ದೇಶವಾಗಿದೆ ಎಂದು ಕರ್ನಾಟಕ ಕ್ಷತ್ರಿಯ ಸಂಘಟನಾ ಕಾರ್ಯದರ್ಶಿ ಗೋಪಾಲ್ಜಿ ತಿಳಿಸಿದ್ದಾರೆ. ವಿಜಯಪುರ ನಗರದಲ್ಲಿ ವೀರ ಹಿಂದೂ ಸಮಾವೇಶ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಧರ್ಮ ಜಾಗರಣ ಸಮನ್ವಯ ವತಿಯಿಂದ ಸಮಾವೇಶ ನಡೆಯಿತು. ಸಮಾವೇಶ ಬಳಿಕ ಮಾಧ್ಯಮದವರೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಆಂಧ್ರ ಮತ್ತು ಕರ್ನಾಟಕದ ಕ್ಷೇತ್ರೀಯ ಸಂಘಟನಾ ಕಾರ್ಯದರ್ಶಿ ಗೋಪಾಲ್ಜಿ ಮಾತನಾಡಿದರು. ಮತಾಂತರ ತಡೆ, ಜಾತಿ ಪದ್ಧತಿ ನಿವಾರಣೆ, ಗೋ ರಕ್ಷಣೆಗಾಗಿ ಸಂತ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಧರ್ಮ ಸಂಸ್ಕೃತಿ ಉಳಿವು, ಶಕ್ತಿ ಕೇಂದ್ರಗಳಾದ ಧರ್ಮದ ಉಳಿವಿಗೆ ಶ್ರಮಿಸುವುದು ಸಂತ ಸಮಾವೇಶದ ಉದ್ದೇಶವಾಗಿದೆ. ಜಾತಿ ಪಂಥ ಹೆಸರಿನಲ್ಲಿ ಧರ್ಮ ಒಡೆಯಲು ಬಿಡದೆ ಎಲ್ಲರೂ ಒಟ್ಟಾಗಿ ಹೋಗಲು ಸಂತ ಸಮಾವೇಶ ಹಮ್ಮಿಕೊಂಡಿದ್ದಾಗಿ ತಿಳಿಸಿದರು. ವಿವಿಧ ಪಂಥ ಸಂಪ್ರದಾಯದ ಮಠಾಧೀಶರು ಭಾಗವಹಿಸಿ ಸಂವಾದ ಏರ್ಪಡಿಸಲಾಗುವುದು ಎಂದರು. ಇದೇ ವೇಳೆ ಪ್ರತ್ಯೇಕ ಲಿಂಗಾಯತ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು. ಲಿಂಗಾಯತ ಪ್ರತ್ಯೇಕ ಧರ್ಮ ರಾಜಕೀಯ ಷಡ್ಯಂತ್ರವಾಗಿದೆ. ಧರ್ಮದಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು. ಧರ್ಮದ ವಿಷಯದಲ್ಲಿ ಮಠಾಧೀಶರು ನಿರ್ಣಯ ಕೈಗೊಳ್ಳಬೇಕು, ಆದರೆ ರಾಜಕೀಯ ಮಾಡಬಾರದು. ಇದೇ ವಿಷಯದಲ್ಲಿ ಸಮಾಜ ವಿಂಗಡಣೆ ಆಗಬಾರದು ಎಂದು ಗೋಪಾಲ್ಜಿ ಹೇಳಿದರು. ಶರಣ ಸಾಹಿತ್ಯಕ್ಕೆ ಪ್ರಾಚೀನ ಸಾಹಿತ್ಯವೇ ಪ್ರೇರಣೆಯಾಗಿದೆ, ಹಿಂದೂ ಅಲ್ಲ ಎಂದು ಹೇಳಬಾರದು. ಸಂತರೆಲ್ಲ ಸೇರಿ ಸಮಾಜ ಮುನ್ನಡೆಸುತ್ತಾರೆ ಎನ್ನುವ ನಂಬಿಕೆ ಇದೆ. ಯುಪಿಎ ಸರ್ಕಾರ ಇದ್ದಾಗ ವೀರಶೈವ ಮಹಾಸಭಾ ಕೇಳಿದಾಗ ಪ್ರತ್ಯೇಕ ಮಾನ್ಯತೆ ನೀಡಿಲ್ಲ. ಈಗ ನಡೆಯುತ್ತಿರುವುದು ನಾಟಕೀಯ. ಇಂಥ ಸಮಾಜ ವಿಭಜಕರಿಗೆ ಜನ ಉತ್ತರ ಕೊಡುತ್ತಾರೆ, ನಾವಲ್ಲವೆಂದು ಪರೋಕ್ಷವಾಗಿ ಚುನಾವಣೆಯಲ್ಲಿ ಬಿಜೆಪಿ ಮತ ಹಾಕುವಂತೆ ಹೇಳಿದರು. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆ ಬರಬೇಕು. ಮುಸ್ಲಿಂ ಸಮುದಾಯದವರು ಜಮ್ಮು ಕಾಶ್ಮೀರದಲ್ಲಿ 90% ಅಲ್ಪಸಂಖ್ಯಾತರು. ಇದೆಂತ ನ್ಯಾಯ? ಭಾರತದಲ್ಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಎಂದಿಲ್ಲ, ಎಲ್ಲರೂ ಬಹುಸಂಖ್ಯಾತರೇ. ಅಲ್ಪಸಂಖ್ಯಾತ ಮಾನ್ಯತೆ ಸಿಕ್ಕರೆ ಎಲ್ಲರಿಗೂ ಅನುಕೂಲ ಸಿಗೋಲ್ಲ. ದಯವಿಟ್ಟು ಅಧ್ಯಯನ ಮಾಡಿ ಮುಂದುವರೆಯಿರಿ. ಅಲ್ಪಸಂಖ್ಯಾತ ಅವಕಾಶ ಸಿಕ್ಕರೆ ಸಂಸ್ಥೆಗಳಿಗೆ ಮಾತ್ರ ಲಾಭವಾಗುತ್ತದೆ ಎಂದು ಗೋಪಾಲ್ಜಿ ಹೇಳಿದರು. ಈಗಾಗಲೇ 8 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತ್ಯೇಕ ಧರ್ಮಕ್ಕಾಗಿ ಮೊರೆ ಹೋದವರು ಅರ್ಜಿ ವಜಾ ಆಗಿದೆ ಎಂದು ಹೇಳಿದರು. ಜಿಲ್ಲೆಯ ಸಂತರ ಸಮ್ಮೇಳನ ವಿಜಯಪುರದಲ್ಲಿ ನಡೀತಾ ಇದೆ. ವಿಶ್ವ ಹಿಂದೂ ಪರಿಷತ್ತು ಮತ್ತು ಧರ್ಮ ಜಾಗರಣ ಸಮನ್ವಯ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ 50ಕ್ಕೂ ಹೆಚ್ಚು ಸಂತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. 4 ತಿಂಗಳ ಹಿಂದೆ ಉಡುಪಿಯಲ್ಲಿ ಇಡೀ ದೇಶದ ಎಲ್ಲ ಮತ ಪಂಥ ಸಂಪ್ರದಾಯಗಳ ಸ್ವಾಮೀಜಿಗಳ ಒಂದು ಧರ್ಮ ಸಂಸತ್ತು ನಡೆದಿತ್ತು. ನವೆಂಬರ್ 24, 25, 26. ಆ ಸಮ್ಮೇಳನದ ನಂತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ
ಈ ರೀತಿ ಎಲ್ಲ ಸಂತರನ್ನು ಸೇರಿಸಿ ಅಲ್ಲಿ ನಡೆದಂಥ ಚರ್ಚೆಗಳನ್ನು ಮುಂದುವರಿಸೋ ದೃಷ್ಟಿಯಿಂದ ಸಂವಾದವನ್ನು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಉದ್ಘಾಟನೆ ಪೂರ್ಣಗೊಂಡಿದೆ. ಮಧ್ಯಾಹ್ನ ಸಂತರ ಸಂವಾದ ಮುಂದುವರಿಯೋದಿದೆ. ವಿಶೇಷವಾಗಿ ನಮ್ಮ ಸಮಾಜದಲ್ಲಿರುವಂತಹ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು, ಜಾತಿ ಭೇದವನ್ನು ದೂರ ಮಾಡಬೇಕು. ಅದೇ ರೀತಿಯಲ್ಲಿ ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂತಹ ಮತಾಂತರದ ಆಕ್ರಮಣವನ್ನು ತಡೆದು ಯಾರಿಗೆ ಹಿಂದೂ ಧರ್ಮದಲ್ಲಿ ಶ್ರದ್ಧೆ ಇದೆಯೋ ಅಂಥವರೆಲ್ಲರನ್ನ ವಾಪಸ್ ಕರ್ಕೊಂಡು ಅದರ ಬಗ್ಗೆ ಯೋಜನೆ ಮಾಡಬೇಕು. ನಮ್ಮ ಗೋಮಾತೆಯನ್ನು ಸಂರಕ್ಷಿಸಬೇಕು, ಗೋವಿನ ಸಂತತಿಯ ವರ್ಧನೆಯಾಗಬೇಕು, ಗೋವಿನ ವಿಕಾಸ ಆಗಬೇಕು. ಅದರ ಜೊತೆಗೆ ಗೋವಿನ ರಕ್ಷಣೆಯೂ ಸಹ ಆಗಬೇಕು. ನಮ್ಮ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದ್ದು. ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು. ಮನೆ ಮನೆಗಳಲ್ಲಿ ನಮ್ಮ ಧರ್ಮ ಸಂಸ್ಕೃತಿ ಆಚರಣೆ ನಡೀಬೇಕು. ಇದರ ಜೊತೆಗೆ ನಮ್ಮ ಮಂದಿರಗಳು ನಮ್ಮ ಶಕ್ತಿ ಕೇಂದ್ರ. ಅದು ಆ ಮಂದಿರಗಳಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಯೋದ್ರ ಜೊತೆಗೆ ಆ ಮಂದಿರಗಳನ್ನು ಇನ್ನಷ್ಟು ಉತ್ಕೃಷ್ಟವಾಗಿ ಬೆಳೆಸೋದು ಹೇಗೆ, ಭಕ್ತರ ಕೈಯಲ್ಲೇ ಮಂದಿರ ಇರಬೇಕು ಅನ್ನೋ ದೃಷ್ಟಿಯಿಂದನೂ ಚಿಂತನೆ ಆಗೋದಿದೆ. ಈ ಎಲ್ಲ ವಿಷಯಗಳ ಜಾತಿ ಪಂಥ ಸಂಪ್ರದಾಯದ ಹೆಸರಿನಲ್ಲಿ ಸಮಾಜ ಒಡೆದು ಹೋಗದೇನೆ ಸಂಪೂರ್ಣ ಸಮಾಜ ಒಂದಾಗಿ ನಮ್ಮ ಸಮಾಜವನ್ನು ಮುನ್ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಭಾರತ ಇದು ಧರ್ಮಾಧಿಷ್ಠಿತ ಸಮಾಜ ಇರುವಂಥ ದೇಶ. ಇದು ಧರ್ಮಕ್ಕೆ ಬಹಳ ಮನ್ನಣೆ ಇದೆ. ಧರ್ಮಾಚಾರ್ಯರಿಗೆ ಬಹಳ ಶ್ರದ್ಧೆ ಗೌರವಗಳಿಂದ ಜನರು ಕಾಣ್ತಾರೆ. ಅವರ ಮಾತಿಗೆ ಸಮಾಜದಲ್ಲಿ ಬಹಳ ಬೆಲೆ ಇದೆ. ಅಂಥ ಪೂಜ್ಯರೆಲ್ಲರೂ ಸೇರಿ ನಮ್ಮ ಧರ್ಮ ಸಂಸ್ಕೃತಿಯ ವಿಕಾಸ ಮತ್ತು ಸಂರಕ್ಷಣೆಯ ಕುರಿತಂತೆ ಒಟ್ಟಿಗೆ ಸೇರಿ ಚಿಂತನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಈ ಒಂದು ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮ್ಮ ಸೌಭಾಗ್ಯದಿಂದ ಕಣೇರಿ ಸಿದ್ಧಗಿರಿ ಸಂಸ್ಥಾನ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಮಯವನ್ನು ಕೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಬೆಳಗ್ಗೆ ಉದ್ಘಾಟನೆಯಲ್ಲೂ ಅವರು ಸಮಾಜವನ್ನು ಜೋಡಿಸುವ ಮಾತುಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ಬಬಲೇಶ್ವರದ ಮಹಾದೇವ್ ಸ್ವಾಮಿಗಳು ಸಹ ಬಂದಿದ್ದಾರೆ. ಜಿಲ್ಲೆಯ ವಿವಿಧ ಪಂಚ ಸಂಪ್ರದಾಯದ ಸ್ವಾಮೀಜಿಗಳು ಸಹ ಬಂದಿದ್ದಾರೆ. ಮಧ್ಯಾಹ್ನ ಸಂವಾದ ಮುಂದುವರಿಯೋದಿದೆ. ಈ ದೃಷ್ಟಿಯಿಂದ ಸಮಾಜವನ್ನು ಜೋಡಿಸುವಂತಹ ಒಂದು ಕಾರ್ಯದ ಇದು ಮುನ್ನಡಿ ಇದರ ಮೂಲಕ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಸಮಾಜ ಒಟ್ಟಾಗಿ ನಡಿಬೇಕು ಅನ್ನುವಂಥ ಸಂದೇಶವನ್ನು ಸ್ವಾಮೀಜಿಗಳೆಲ್ಲರೂ ಕೊಟ್ಟಿದ್ದಾರೆ. ಬೇರೆ ಬೇರೆ ವಿಷಯದಲ್ಲಿ ಚರ್ಚೆಗೆ ಬಂದಾಗ ಸುಪ್ರೀಂ ಕೋರ್ಟ್ ಹೊಸ ಧರ್ಮಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದೆ. ಸೊ ಇದು ಸರ್ಕಾರಕ್ಕೂ ಗೊತ್ತು. UPA ಸರ್ಕಾರ ಇದ್ದಾಗ ಇದೇ ನಮಗೆ ಪ್ರತ್ಯೇಕ ಮಾನ್ಯತೆ ಕೊಡಬೇಕು ಅಂತ ವೀರಶೈವ ಮಹಾಸಭಾ ಕೇಳಿದಾಗ ಹೊಸದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ UPA ಗೌರ್ಮೆಂಟೇ ಹೇಳಿದೆ. ಅಂದರೆ ಈಗೇನು ಕಾಂಗ್ರೆಸ್ ಗೌರ್ಮೆಂಟ್ ಕರ್ನಾಟಕದಲ್ಲಿದೆ, ಅವ್ರದ್ದೇ ಪ್ರಭುತ್ವ ಅಲ್ಲಿತ್ತು, ಅವ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈಗ ನಡೀತಿರೋದು ಕೇವಲ ನಾಟಕ, ಇದರಲ್ಲಿ ಬೇರೆ ಯಾವುದೂ ಇಲ್ಲ. ಅದಕ್ಕೆ ನಾವು ಇದರ ರಾಜಕೀಯವನ್ನು ವಿರೋಧ ಮಾಡ್ತೀವಿ ಸ್ಪಷ್ಟವಾಗಿ. ನಾವು ಯಾವುದಕ್ಕೂ ವಿರೋಧ ಮಾಡಿಲ್ಲ. ನಮ್ಮದು ವಿಚಾರ ಹೇಳೋದು ಕೇವಲ ರಾಜಕೀಯಕ್ಕೆ ಮಾತ್ರ. ರಾಜಕೀಯ ಸ್ಪರ್ಶ ಇದರಲ್ಲಿ ತರಬಾರದು. ರಾಜಕೀಯದ ವ್ಯವಸ್ಥೆ ಅಲ್ಲ ಇದು. ಸಂಘ ಪರಿವಾರ ಯಾರಿಗೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಕೊಡೋದು ಸಂಘ ಪರಿವಾರ ಅಲ್ಲ, ಅದನ್ನು ಸರ್ಕಾರ ಮಾಡೋದು. ಅದಕ್ಕೆ ಸಂಘ ಪರಿವಾರ ಏನು ರಿಯಾಕ್ಷನ್ ಕೊಟ್ಟಿಲ್ಲ, ನಾವು ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ನಂತರ ಮಾತನಾಡಿದ ಮಹಾರಾಷ್ಟ್ರದ ಕಣ್ಣೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿದರು. ಈಗಾಗಲೇ ಇರುವ ಲಿಂಗಾಯತ ಉಪಪಂಗಡಗಳಲ್ಲಿರುವ ಎಲ್ಲರೂ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದಾರೆ. ಪಂಚಮಸಾಲಿ ಸಮುದಾಯ ಇಟ್ಟು ಎಲ್ಲರೂ ಈ ಸೌಲಭ್ಯ ಪಡೆಯುತ್ತಿದ್ದಾರೆ ಎಂದರು. ಹೀಗಾಗಿ ಸರ್ಕಾರದ ಶಿಫಾರಸು ನಿರುಪಯುಕ್ತ. ಮಹಾರಾಷ್ಟ್ರದಲ್ಲಿ ವಾರಾಕಾರಿ ಸಮಾಜ ಇದೆ, ಬೇರೆ ಬೇರೆ ಸಮಾಜಗಳು ಇವೆ. ವೈದಿಕ ಪರಂಪರೆ ವಿರೋಧಿಸುವ ಅನೇಕ ಪಂಥಗಳು ಭಾರತದಲ್ಲಿ ಅನೇಕ ಪಂಥಗಳಿವೆ. ಅವರೆಲ್ಲರಿಗೂ ಪ್ರತ್ಯೇಕ ಧರ್ಮ ಕೇಳಿದರೆ ಕೊಡಲಾಗುತ್ತಾ ಎಂದು ಪ್ರಶ್ನಿಸಿದರು. ಮಹಾರಾಷ್ಟ್ರದಲ್ಲಿ ಅಲ್ಲಿನ ಸರ್ಕಾರ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳುಹಿಸಿದರೂ ಸಹ ಅದು ತಿರಸ್ಕಾರಗೊಂಡಿತ್ತು. ಸಂವಿಧಾನದಲ್ಲಿ ಲಿಂಗಾಯತ ಪದವೇ ಇಲ್ಲ. ಸಂವಿಧಾನಕ್ಕೂ ಮುನ್ನವೇ ಜೈನ್ ಸಿಖ್ ಬೌದ್ಧ ಮಾನ್ಯತೆ ಸಿಕ್ಕಿರೋದು. ಸಂವಿಧಾನ ಬಿಟ್ಟು ಬೇರೇನೂ ಮಾಡೋಕ್ಕಾಗಲ್ಲ. ನಾನು ಮೊದಲಿನಿಂದಲೂ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ವಿರೋಧಿಸಿದ್ದೇನೆ ಎಂದು ತಿಳಿಸಿದರು. ಧರ್ಮಗಳು ಸುಮಾರು ಪಂಥಗಳು ನಮ್ಮ ದೇಶದಲ್ಲಿವೆ. ಇದು ಒಂದೇ ಅಲ್ಲ,
ಸುಮಾರು ಪರಂಪರೆಗಳಿವೆ. ಅವರೆಲ್ಲರೂ ಒಂದೊಂದು ಧರ್ಮ ಕೇಳಲಿಕ್ಕೆ ಸಾಧ್ಯನಾ? ಈಗ ತಮಿಳುನಾಡಿನಲ್ಲಿ 2000 ವರ್ಷಗಳಿಂದ ತಿರುವಳ್ಳವರು ಆಗಿ ಹೋದ್ರು. ಅವರು ಇದೇ ಸಮಾಜ ಸುಧಾರಣೆಯನ್ನ ಮಾಡಿದ್ರು. ಆಮೇಲೆ ನಾರಾಯಣ ಗುರುಗಳು ಕೇರಳದಲ್ಲಿ ಇದೇ ಕೆಲಸ ಮಾಡಿದ್ರು. ರಾಜಸ್ಥಾನದಲ್ಲಿ ರಾಮದೇವ್ ಪೀರ್ ಮತ್ತು ಜಾಂಬೋಜಿ ಮಹಾರಾಜರು ಅಂತ ವೈಷ್ಣವಿ ಪಂಥ ಆರಂಭ ಮಾಡಿದ್ರು. ಅದರಂತೆ ಸ್ವಾಮಿ ನಾರಾಯಣದವರು ಕೇಳಿದ್ರು, ಆರ್ಯ ಸಮಾಜದವರು ಕೇಳಿದ್ರು. ಸುಮಾರು 8 ಕೇಸ್ಗಳು ರಿಜೆಕ್ಟ್ ಆಗಿವೆ ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲಿವರೆಗೆ. ಅದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅದು ಸ್ವತಂತ್ರ ಧರ್ಮ ಅಂತ ಅದಕ್ಕೆ ಒಪ್ಕೊಂಡಿತ್ತು. ಅದಕ್ಕೆ ಕೇವಲ ಅಲ್ಪಸಂಖ್ಯಾತರನ್ನು ದರ್ಜೆ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಜೈನರು ಸಿಖ್ರು ಆಲ್ರೆಡಿ ಸ್ವತಂತ್ರ ಧರ್ಮ ಅಂತ ಇದ್ರು, ಅವ್ರಿಗೆ ಹೊಸ ಧರ್ಮ ಕೊಟ್ಟಿಲ್ಲ. ಅವ್ರು ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದ್ರು. ಆದರೆ ನಮ್ಮ ಪಂಥವನ್ನ ಸ್ವತಂತ್ರ ಧರ್ಮ ಅಂತ ಒಪ್ಕೊಂಡಿಲ್ಲ. ಭಗವತ್ ಸಮಾಜದವರು ಹೋಗಿದ್ರು. ಎಲ್ಲರೂ 8 ಕೇಸ್ ಇಲ್ಲಿಯವರೆಗೂ ಸುಪ್ರೀಂ ಕೋರ್ಟ್ನಿಂದ ರಿಜೆಕ್ಟ್ ಆಗಿವೆ. ಸುಪ್ರೀಂ ಕೋರ್ಟ್ ಯಾವುದೇ ಕಾನೂನುಗಳಿಲ್ಲದೆ ಸುಪ್ರೀಂ ಕೋರ್ಟ್ ಆಧಾರ ಹೇಗೆ ಕೊಡೋದು? ಏನಾದರೂ ಬೇಸ್ ಬೇಕಲ್ಲ, ಒಂದು ಲಾ ಬೇಕಲ್ಲ. ಕಾನ್ಸ್ಟಿಟ್ಯೂಷನ್ ಆದ್ರೂ ಬೇಕು, ಇರದೆ ಸಂಬಂಧಪಟ್ಟಂತ ಕಾನೂನು ಬೇಕು. ಅವು ಎರಡರಲ್ಲಿಯೂ ಈ ವ್ಯವಸ್ಥೆ ಇಲ್ಲ. ಇದ್ರೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬರಬೇಕಾಗಿತ್ತಲ್ಲ. ಬ್ರಿಟಿಷರ್ಗಿಂತ ಮೊದಲು ಏನಿತ್ತು ಅದು ಗೊತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಸಂವಿಧಾನ ಏನಿದೆ, ಅದರಲ್ಲಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕೆ ಹೊರತು ಅದ್ರ ಹಿಂದಿನ ಬಗ್ಗೆ ಚರ್ಚೆ ಮಾಡಿ ಏನು ಉಪಯೋಗ? ಅದನ್ನ ಇಡೀ ದೇಶನೇ ಕಾನ್ಸ್ಟಿಟ್ಯೂಷನ್ ಒಂದ್ಸಾರಿ ಒಪ್ಕೊಂಡಿದೆ ಅಲ್ಲ. ಕಾನ್ಸ್ಟಿಟ್ಯೂಷನ್ ಅನ್ನ ಇಡೀ ದೇಶ ಒಪ್ಕೊಂಡಿದೆ. ಹಾಗಾದ್ರೆ ಬೇಕು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು. ಹೊಸ ಧರ್ಮ ಹುಟ್ಟು ಹಾಕೋದಕ್ಕಾಗಿ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು. ತಂದು ಆ ನಂತರ ಬೇಕಾದ್ರೆ ಮಾಡಬೇಕು. ನಮ್ಮ ವ್ಯವಸ್ಥೆ ಇದೆ ಅಲ್ಲ, ವ್ಯವಸ್ಥೆ ಕುರಿತು ಮಾತಾಡೋಣ. ನಮ್ಮ ತಲೆಗೆ ಬಂದದ್ದನ್ನು ನಾವು ಮಾತಾಡಿ ಏನು ಉಪಯೋಗ? ಬರೀ ಅವ್ರಿಗಿಲ್ಲ ಅಧಿಕಾರ. ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ತಾವು GST ಸಲುವಾಗಿ ತಿದ್ದುಪಡಿ ಮಾಡಬೇಕಾದ್ರೆ ಎಲ್ಲ ರಾಜ್ಯಗಳ ವಿಧಾನಸಭೆ ವಿಧಾನ ಪರಿಷತ್ತುಗಳು, ಆನಂತರ ಲೋಕಸಭೆ ಮತ್ತು ರಾಜ್ಯಸಭೆ ಇವರೆಲ್ಲರೂ ಸೇರಿ ತಿದ್ದುಪಡಿ ಮಾಡಿದಾಗ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಕೇವಲ ಲೋಕಸಭೆಯಿಂದ ತಿದ್ದುಪಡಿ ಆಗೋದಿಲ್ಲ. ಅಷ್ಟು ಸುಲಭದ ಕೆಲಸ ಇದ್ರೆ ಯಾವಾಗ್ಲಾದ್ರೂ ಮಾಡಬಹುದಾಗಿದೆ. ಇದೇ ವೇಳೆ ಕರ್ನಾಟಕ ಉತ್ತರ ಪ್ರಾಂತ್ಯದ ಸಹ ಸಂಚಾಲಕ ಅರವಿಂದ್ ದೇಶಪಾಂಡೆ, ಶಿರ್ಷಡ ಅಭಿನವ ಮುರುಗೇಂದ್ರ ಸೇರಿದಂತೆ ಇನ್ನಿತರರು ಗೋಪಾಲ್ಜಿ ಅವರಿಗೆ ಸಾಥ್ ನೀಡಿದರು. ಯುಗಾದಿ ಮುಗಿದಿದ್ದ ತಡ ಉತ್ತರ ಕರ್ನಾಟಕದಲ್ಲಿ ರೈತಾಪಿ ವರ್ಗ ಸಂತಸದಿಂದ ವಿವಿಧ ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತದೆ. ಒಂದೆಡೆ ಬರಗಾಲ ಇದ್ರೂ ಸಹ ಅದನ್ನ ಎದುರಿಸುತ್ತಲೇ ತಮ್ಮ ಜೀವನದ ಆಧಾರವಾಗಿರುವ ರಾಸುಗಳಿಗೆ ಸಹ ಜಾತ್ರೆ ನಡೆಸುವ ಮೂಲಕ ಅನ್ನದಾತರು ಸಂಭ್ರಮಿಸುತ್ತಿದ್ದಾರೆ. ಇಂದು ಸಹ ವಿಜಯಪುರದ ರಾಂಬಾಪುರ ಗ್ರಾಮದಲ್ಲಿ ಸಂಭವಿಸಿದ ದಿಂಡಿ ರೇಸ್ ನಡೆದಿದ್ದು, ಇದರಿಂದ ಅನ್ನದಾತರು ಸಂತಸಗೊಂಡರು. ಮೈದಾನದ ಆಜು ಬಾಜುಕ್ ನಿಂತಹ ರೈತ ಬಾಂಧವರು ಯಾವುದೇ ರೀತಿ ತೊಂದರೆಗಳನ್ನು ಎತ್ತುತ್ತಿದೆ ಆದಲ್ಲಿ ಕಮಿಟಿಯ ಒಂದು ನಿರ್ಣಯದ ಮೇರೆಗೆ ತಮ್ಮನ್ನ ಹೊರ ಹಾಕಲಾಗುವುದು. ಯಾವುದೇ ರೀತಿ ಬ್ಯಾಟರಿಯಿಂದ ವಿಜಯಪುರ ತಾಲೂಕಿನ ರಂಭಾಪುರ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ದಿಂಡಿನ ಎತ್ತುಗಳ ಓಟವನ್ನು ಆಯೋಜಿಸಲಾಗಿತ್ತು. ಬರಗಾಲದಲ್ಲಿ ಕಸಾಯಿಖಾನೆಗಳಿಗೆ ರೈತರು ಎತ್ತುಗಳು ಹಾಗೂ ಇನ್ನಿತರ ಜಾನುವಾರುಗಳನ್ನು ಮಾರಾಟ ಮಾಡಬಾರದು ಎಂಬ ದೂರದೃಷ್ಟಿಯಿಂದ ದಿಂಡಿನ ಓಟವನ್ನು ಆಯೋಜಿಸಿದ್ದರು. ಎತ್ತಿನ ಗಾಡಿ ಓಟ, ಬೈಕ್ ರೇಸ್, ಕಾರ್ ರೇಸ್, ಎತ್ತಿನ ಓಟ ನೋಡಿದ್ದೇವೆ. ಇದೇನಿದು ದಿಂಡಿನ ಓಟ ಎಂದೆಲ್ಲ ನೀವು ಆಶ್ಚರ್ಯ ಪಡಬಹುದು. ಆದರೆ ವಿಶೇಷವಾದ ದಿಂಡಿನ ಓಟ ಸ್ಥಳೀಯರ ಜೊತೆಗೆ ಎಲ್ಲರಿಗೂ ಮನರಂಜನೆ ನೀಡಿದ್ದು ಮಾತ್ರ ಸುಳ್ಳಲ್ಲ. ಎತ್ತುಗಳ ದಿಂಡಿನ ಓಟದ ಸ್ಪರ್ಧೆಯಲ್ಲಿ 1 ಜೋಡಿ ಎತ್ತುಗಳನ್ನು ಬಿಡಲಾಗುತ್ತದೆ. ಭಾಗವಹಿಸಿದ ಎತ್ತುಗಳ ಜೋಡಿಗಳಲ್ಲಿ ಯಾವ ಜೋಡಿ ಕಡಿಮೆ ಸಮಯದಲ್ಲಿ ನಿಗದಿತ ಗುರಿಯನ್ನು ತಲುಪುತ್ತದೆಯೋ ಅದು ವಿಜೇತವಾದಂತೆ ಎಂಬ ನಿಯಮ ಇಲ್ಲಿದೆ. ರಂಭಾಪುರ ಗ್ರಾಮದ ಹೊರಭಾಗದಲ್ಲಿ ನಡೆದ ಎತ್ತುಗಳ ದಿಂಡಿನ ಓಟದ ಸ್ಪರ್ಧೆಯಲ್ಲಿ 9ಕ್ಕೂ ಹೆಚ್ಚು ಜೋಡಿ ಎತ್ತುಗಳು ಭಾಗವಹಿಸಿದವು. ಕ್ರಿಕೆಟ್ ಸೇರಿದಂತೆ ಇನ್ನಿತರ ಕ್ರೀಡೆಗಳ ಭರಾಟೆಯಲ್ಲಿ ನಮ್ಮ ದೇಶಿ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಾಗೂ ಬರಗಾಲದಲ್ಲಿ ಎತ್ತುಗಳನ್ನು ಹಾಗೂ ಇನ್ನಿತರ ಜಾನುವಾರುಗಳನ್ನು ಕಸಾಯಿಖಾನೆಯವರಿಗೆ ಮಾರಾಟ ಮಾಡಬಾರದೆಂಬ ಉದ್ದೇಶದಿಂದ ಎತ್ತುಗಳ ದಿಂಡಿನ ಓಟವನ್ನು ನಡೆಸಲಾಯಿತು ಎಂದು ಸ್ಪರ್ಧೆಯ ಆಯೋಜಕರು ತಿಳಿಸಿದ್ದಾರೆ. ರಾಮಲಿಂಗೇಶ್ವರ ದೇವಸ್ಥಾನ ಪ್ರಯುಕ್ತ ಜಾತ್ರೆಯ ಪ್ರಯುಕ್ತ ಇಲ್ಲಿ ದಿಂಡಿನ ರೇಸ ಮತ್ತು ಸುತ್ತಬಂಡಿ ರೇಸ್ ಹಮ್ಮಿಕೊಂಡಿದ್ದೇವೆ. ಇದು 2ನೇ ಸಲ. ಪ್ರತಿ ವರ್ಷವೂ ಸುತ್ತಮುತ್ತ ಹಳ್ಳಿಗಳಿಂದ ಬಾಗೇವಾಡಿ, ಕೂಡ್ಗಿ, ಮಸೂತಿ, ಮಲಗಣ, ಮಹಾಲ, ಐನಾಪುರ ಸುತ್ತಕಡೆಯಿಂದ ರೈತರು ಬರ್ತಾ ಇದ್ದಾರೆ. ಇದು ರೈತರು ಎತ್ತುಗಳನ್ನು ಮರಿತಾ ಇದ್ದಾರೆ. ಟ್ರ್ಯಾಕ್ಟರ್ ಅವು ಬರೋದ್ರಿಂದ ಎತ್ತುಗಳ ಕೆಲಸ ಕಡಿಮೆ ಆಗಿದೆ. ಅದಕ್ಕೆ ಮುಂದೆ ಎತ್ತುಗಳ್ದಂಗೆ ಯಾವುದೂ ಒಕ್ಕಲ್ತನ ಆಗೋದಿಲ್ಲ.
ಅದೇ ಕಾರಣದಿಂದ ಮುಂದೆ ರೈತಗಳು ರೈತ ಕಟ್ಟಲಿ, ಮುಂದೆ ಅವ್ರನ್ನ ಬೆಳೆಸಲಿ ಪಾಲಿಸಲಿ ಅಂಥೇಳಿ ನಾವು ರೈತಗೆ ಹುಮ್ಮಸ್ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನಮ್ಮ ಈ ಜಾತ್ರೆ ಸಲುವಾಗಿ ರೈತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಟೈಮ್ ಹಚ್ಚಿ ಓಡಿಸ್ತೇವೆ. ಕಡಿಮೆ ಟೈಮ್ದಲ್ಲಿ ಬರುವ ಫಸ್ಟ್ ಸೆಕೆಂಡ್, ಅದಕ್ಕಿಂತ ಕಡಿಮೆ ಬಂದಷ್ಟು ಫಸ್ಟ್ ಸೆಕೆಂಡ್, ಈ ಥರ 3 ಬಹುಮಾನ ಕೊಡ್ತಾ ಇದ್ದೇವೆ. ಜಮೀನನ್ನು ಹದ ಮಾಡಲು ಉಪಯೋಗಿಸುವ ಕುಂಟೆಯ ದಿಂಡನ್ನು ಎಳೆಯುತ್ತಾ ಎತ್ತುಗಳು ಓಡಬೇಕು. ಯಾವ ಎತ್ತುಗಳ ಜೋಡಿ ಕಡಿಮೆ ಸಮಯದಲ್ಲಿ ಗುರಿ ತಲುಪುತ್ತವೆಯೋ ಅವು ಗೆದ್ದ ಹಾಗೆ. 1 ಕಿಲೋಮೀಟರ್ ಅಳತೆ ಒಂದು ಸುತ್ತನ್ನು ಎತ್ತುಗಳನ್ನು ದಿಂಡನ್ನು ಎಳೆದುಕೊಂಡು ಓಡಬೇಕು. ಇಂದು ನಡೆದ ದಿಂಡಿನ ಓಟದಲ್ಲಿ ಮಸೂತಿ ಗ್ರಾಮದ ರೈತ ರಮೇಶ್ ಬರ್ಸಂಗಿ ಅವರ ಎತ್ತುಗಳು ಬಹುಮಾನ ಪಡೆದವು. ಸುತ್ತ ಬಂಡಿಯ ರೇಸ್ನಲ್ಲಿ ಆಸಂಗಿ ಗ್ರಾಮದ ರೈತ ಪಾಂಡುರಂಗ್ ಕುಂಬಾರ್ ಅವರ ಎತ್ತುಗಳು ಪ್ರಥಮ ಸ್ಥಾನ ಪಡೆದವು. ಖಾಲಿ ಜಮೀನಿನಲ್ಲಿ ದಿಂಡನ್ನು ಎಳೆದುಕೊಂಡು ಓಡುವ ಈ ಓಟವನ್ನು ನೋಡಲು ಸ್ಥಳೀಯರಷ್ಟೇ ಅಲ್ಲ, ಸುತ್ತಮುತ್ತಲ ಗ್ರಾಮಸ್ಥರು ಆಗಮಿಸಿದ್ದರು. ಜಿಲ್ಲೆ ವಿಜಯಪುರ ತಾಲೂಕಿನ ರಂಭಾಪುರದಲ್ಲಿ ದಿಂಡಿನ ರೇಸು ಹಾಗೂ ಗಾಡಿ ರೇಸ್ ಸ್ಪರ್ಧೆ ಇಟ್ಕೊಂಡಾರ್ರಿ. ಹಿಂಗಾಗಿ ಎಲ್ಲರೂ ರೈತರು ಬಂದು ಎತ್ತುಗಳನ್ನ ಹುಡ್ಕೊಂಬಂದು ಒಂದು ಸ್ಪರ್ಧೆನ ನಡೆಸಾಕ್ತಾರೆ. ಈ ಸದ ಗಾಡಿ ಚಾಲು ಅದಾವ್ರಿ. ಗಾಡಿ ಮುಗಿದ ನಂತರ ದಿಂಡಿನ ಸ್ಪರ್ಧೆ ಚಾಲು ಆಕವ್ರಿ. ಆ ನಂತರ ಎಲ್ಲ ಬಹುಮಾನಗಳು 25,000, 15,000, 10,000 ಹಿಂಗೆ ಈ ಥರ ಬಹುಮಾನಗಳು ಕೊಟ್ಟಾರ್ರಿ. ಈ ದಿಂಡಿಗೆ ಏನೈತಿ 10,000, 7,000 ಹಿಂಗೆ 5,000 ಇಟ್ಟಿರ್ತಾರೆ. ಹಿಂಗಾಗಿ ಎಲ್ಲರಿಗೆ ಒಂದು ರಸಮಂಜನೆ ಕಾರ್ಯಕ್ರಮ ಗತೆ ಇದ್ರಿ ಹಮ್ಮಿಕೊಂಡಿರ್ದ ಈ ಊರನವ್ರಿ. ಈ ರೈತರಿಗೆ ಅಂದ್ರೆ ಈ ಎತ್ತ ಓಡಿಸೋದ್ರ ಬಗ್ಗೆ ಆಗಲಿ, ಒಂದು ಜಾತ್ರೆ ಒಳಗೆ ಒಂದೊಂದು ಎಲ್ಲರಿಗೆ ಹುಮ್ಮಸ್ ಬರಲ್ಲ ಅಂತ ಹೇಳಿ ಈ ಸ್ಪರ್ಧೆಗಳನ್ನು ನಡೆಸ್ತಾರೆ. ಈಗ ಟೈಮ್ ಆಗದವ್ರಿ. ಟೈಮಿಂಗ್ ಯಾವ ಕಡಿಮೆ ತೋತಾರೆ ಅವ್ರಿಗೆ ಪ್ರಥಮ ಬಹುಮಾನ ರೀ. ಅದ್ರಾಗ ಯಾವ್ದು ಕಡಿಮೆ ತೋತಾರಲ್ಲ ಅದ ಪ್ರಥಮ ರೀ. ಆಮ್ಯಾಗ ಯಾವ ಹೆಸ್ ತೋತಾರಲ್ಲ ಅವು ಯಾವ ಏನಿಲ್ರಿ. ಒಟ್ಟಾರೆ ಬಲು ಅಪರೂಪದ ಎತ್ತುಗಳ ದಿಂಡಿನ ಓಟವನ್ನು ಆಯೋಜನೆ ಮಾಡಿರುವ ರಂಭಾಪುರ ಗ್ರಾಮದ ಜನರಿಗೆ ಸುತ್ತಮುತ್ತಲಿನ ಜನರು ಬೇಷ್ ಎಂದಿದ್ದಾರೆ. ಬರಗಾಲದ ಬವಣೆಯಲ್ಲಿ ಎತ್ತುಗಳನ್ನು ಹಾಗೂ ಜಾನುವಾರುಗಳನ್ನು ಸಾಕಲು ಉತ್ತೇಜಿಸಲು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಕ್ಕೆ ಸಂತಸಪಟ್ಟಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಬಾಜು ತರಬೇಕು. ಯಾವುದೇ ರೀತಿ ತೊಂದರೆ ಆಗಬಾರ್ದಂತೆ ದಯವಿಟ್ಟು ಮೈದಾನದ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಬಾಜು ತರಬೇಕು. ಕ್ರೈಸ್ತರ ಹಬ್ಬಗಳಲ್ಲಿ ಪ್ರಮುಖವಾದ ಹಬ್ಬ ಎಂದರೆ ಗುಡ್ ಫ್ರೈಡೆ. ಈ ಹಬ್ಬವನ್ನ ಕ್ರೈಸ್ತ ಧರ್ಮೀಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಅದೇ ರೀತಿಯಾಗಿ ನಗರದ ಸಂತ ಅನ್ನಮ್ಮ ಚರ್ಚ್ನಲ್ಲಿಯೂ ಸಹಿತ ಗುಡ್ ಫ್ರೈಡೆಯನ್ನ ಸಂಭ್ರಮ ಸಡಗರದಿಂದ ಆಚರಿಸಿದರು. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ಆ ದೇವರ ಪ್ರೀತಿಯನ್ನು ಸಾಕ್ಷಾತ್ಕರಿಸಿದರು. ತಮ್ಮ ಬೋಧನೆಯ ಮೂಲಕ, ಬಡಬಗ್ಗರಿಗೆ ಸಹಾಯ ಮಾಡುವುದರ ಮೂಲಕ, ದೀನದಲಿತರಿಗೆ ನೆರವಾಗುವುದರ ಮೂಲಕ, ರೋಗಿಗಳಿಗೆ ಆರೋಗ್ಯವನ್ನು ನೀಡುವುದರ ಮೂಲಕ, ಸತ್ತವರನ್ನು ಜೀವಂತಕ್ಕೆ ಎಬ್ಬಿಸುವುದರ ಮೂಲಕ, ಕೊನೆಗೆ ತಮ್ಮ ಪ್ರಾಣವನ್ನೇ ಶಿಲುಬೆ ಮೇಲೆ ಧಾರೆ ಇರುವುದರ ಮೂಲಕ ಆ ದೇವರ ಪ್ರೀತಿಯನ್ನು ಸಾಕ್ಷಾತ್ಕರಿಸಿದರು. ಯೇಸು ಕ್ರಿಸ್ತರು ತಮ್ಮ ಬೋಧನೆಯಲ್ಲಿ ಹೇಳುತ್ತಾರೆ, ತನ್ನ ಗೆಳೆಯನಿಗಾಗಿ ಪ್ರಾಣ ನೀಡುವ ಆ ಸ್ನೇಹಕ್ಕಿಂತ ಮಿಗಿಲಾದ ಪ್ರೀತಿ ಸ್ನೇಹ ಮತ್ತೊಂದಿಲ್ಲ. ಹೌದು, ನಗರದ ಸಂತ ಅನ್ನಮ್ಮ ಚರ್ಚಿನಿಂದ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮೂಲ ಮತ್ತೆ ಮರಳಿ ಚರ್ಚ್ವರೆಗೂ ಯೇಸುವಿನ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಹಲವಾರು ಕ್ರೈಸ್ತ ಧರ್ಮೀಯರು ಭಾಗವಹಿಸಿ ಗುಡ್ ಫ್ರೈಡೆಯನ್ನು ಆಚರಿಸಿ ಸಂಭ್ರಮಿಸಿದರು. ಈ ದಿನವು ಯೇಸು ಹುಟ್ಟಿದ ದಿನ. ಪ್ರತಿ ವರ್ಷ ಈ ದಿನದಂದು ಗುಡ್ ಫ್ರೈಡೆ ಆಗಿ ಆಚರಿಸಲಾಗುತ್ತಿದೆ.
ಈ ಜಗತ್ತಿನಲ್ಲಿ ಪಾಪ ಹೆಚ್ಚಾದಾಗ ಅದನ್ನು ನಿವಾರಣೆ ಮಾಡಲೆಂದು ಏಸುವನ್ನು ಹುಟ್ಟಿಸಿದ. ಏಸು ಹುಟ್ಟಿದ ದಿನವೇ ಈ ಶುಭ ದಿನವಾಗಿದೆ. ಸಮಾಜದಲ್ಲಿ ಅನ್ಯಾಯವನ್ನು ತಡೆಗಟ್ಟಲು ಏಸು ಶಿಲುಬೆಗೇರಿದ ಮಹಾನ್ ದೇವರು. ನಾವು ಅವರು ಈ ಭೂಮಿಗೆ ಇಳಿದ ದಿನವನ್ನು ಸಂತಸ ಸಂಭ್ರಮದಿಂದ ಆಚರಿಸುತ್ತೇವೆ ಎನ್ನುತ್ತಾರೆ ಸಮಾಜ ಹೋರಾಟಗಾರರಾದ ಪೀಟರ್ ಅಲೆಕ್ಸಾಂಡರ್. ಎಲ್ಲ ಕ್ರೈಸ್ತರು ಯೇಸು ಕ್ರಿಸ್ತನ ನಿಮಗೆ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಜಗತ್ತಿಗೆ ಪಾಪ ತುಂಬಿ ಬಂದಿತ್ತು. ಆಗ ಈ ದೇವರು ತಮ್ಮ ಮಗನಾಗಿ ಯೇಸು ಕ್ರಿಸ್ತನಿಗೆ ಈ ಭುವಿಗೆ ನೀಡಿದರು. ಜನನ ಮತ್ತು ಮರಣ ಇರುವುದಿಲ್ಲ. ಆ ಜೀವನ ಈ ಭೂಮಿ ಮೇಲೆ ನಡಿಬೇಕಂತಂದರೆ ಯಾವ ರೀತಿಯಿಂದ ನಾವು ದೇವರ ಮಕ್ಕಳು ಆಗಬೇಕಂತಂದರೆ ಅವರು ತಮ್ಮ ಮಗನಿಗೆ ಈ ಭೂಮಿಗೆ ನೀಡಿದರು. ಈ ಭೂಮಿ ಹೇಗೆ ಇರಬೇಕು, ಹೇಗೆ ನಾವು ಜೀವನ ಸಾಗಿಸಬೇಕು, ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಹನೆ ಮತ್ತು ಕ್ಷಮೆ ನಾವು ನೀಡುತ್ತಾ ಈ ಜೀವನ ಈ ಭೂಮಿ ಮೇಲೆ ನಡೆಸಬೇಕಾಗಿದೆ. ಈ ಜೀವ ಇಲ್ಲಿ ಬದುಕಬೇಕಂತಂದರೆ ನಾವು ಆ ಮಾದರಿ, ಯೇಸು ಕ್ರಿಸ್ತನ ಮಾದರಿ ನಾವು ಈ ಭೂಮಿ ಮೇಲೆ ಜೀವನ ಸಾಗಿಸಬೇಕಾಗಿದೆ. ಅದರಿಂದ ವಿಶ್ವ ಶಾಂತಿ, ವಿಶ್ವ ಸಮಾನತೆ ನೀಡಲಿಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಈ ಪವಿತ್ರ ಶುಭ ಶುಕ್ರವಾರ ನಮ್ಮೆಲ್ಲರಿಗೆ ಆ ಜಾಗತಿಕ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಈ ವಾಕ್ಯ ಸಾಧ್ಯ. ಜೈ ಹಿಂದ್, ಜೈ ಹಿಂದ್. ಹುಡುಕಿ ಬಂದು ನರಕ ರೂಪ ಕಂಡರು, ಭುವಿಯ ಸ್ನೇಹ ಹುಡುಕಿ ಬಂದು ನರಕ ರೂಪ ಕಂಡರು, ಸ್ವರ್ಗದ ಭುವಿಯ ಒಡೆಯ ಮೃತ್ಯು ಶಾಪ ಪಡೆದರು, ಸ್ವರ್ಗದ ಭುವಿಯ ಒಡೆಯ ಮೃತ್ಯು ಶಾಪ ಪಡೆದರು, ಪ್ರೀತಿ ಕ್ಷಮೆಯ ಪಡೆದ. ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲು ಕ್ರೀಡಾಂಗಣದಲ್ಲಿ ನಡೆದ ಸಮಾವೇಶದಲ್ಲಿ ದಿವ್ಯಾ ಹಾಗರ್ಗಿ ಅವರು ಸಚಿವ ಎಂಬಿ ಪಾಟೀಲ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಅವರ ವಿರುದ್ಧ ದಲಿತ ಮುಖಂಡ ಶ್ರೀನಾಥ್ ಪೂಜಾರಿ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೌದು, ಎಂಬಿ ಪಾಟೀಲರಿಗೆ ಖಡ್ಗದಿಂದ ಪೀಸ್ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ್ದ ದಿವ್ಯಾ ಹಾಗರ್ಗಿ ವಿರುದ್ಧ ಪ್ರಗತಿಪರ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಅವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕೆಲಸ ದಿವ್ಯಾ ಹಾಗರ್ಗಿ ಮಾಡುತ್ತಿದ್ದಾರೆ. ಇವರನ್ನು ತಕ್ಷಣ ಬಂಧಿಸಬೇಕು ಎಂದು ಪ್ರಗತಿಪರ ಮುಖಂಡರು ಆಗ್ರಹಿಸಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಶ್ರೀನಾಥ್ ಪೂಜಾರಿ, ಸಮಾವೇಶದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳುವವರು ಇಂದು ಮಾನವ ಕುಲಕ್ಕೆ ಕೆಟ್ಟದಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಇನ್ನು ದಿವ್ಯಾ ಹಾಗರ್ಗಿಯವರ ಹೇಳಿಕೆಯನ್ನು ಪಂಚಪೀಠಾಧೀಶರು ಪರೋಕ್ಷವಾಗಿ ಬೆಂಬಲ ನೀಡಿರುವ ಮುಖಾಂತರ ಮಾನವ ಧರ್ಮದ ವಿನಾಶಕ್ಕೆ ಕಾರಣವಾಗುತ್ತಿದ್ದಾರೆ. ಇನ್ನು ಕಾವಿಯ ಹೆಸರಿನಲ್ಲಿ ರಾಜಕೀಯನ್ನು ಮಾಡುತ್ತಿದ್ದಾರೆ. ಅವರು ರಾಜಕೀಯ ಮಾಡಬೇಕೆಂಬ ಉದ್ದೇಶವಿದ್ದರೆ ಕಾವಿಯನ್ನು ಬಿಟ್ಟು ಹೊರಗೆ ಬರಲಿ ಎಂದು ಕಿಡಿಕಾರಿದರು. ಆ ಸಮಾವೇಶದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥವರು ಮಾನವ ವಿರೋಧಿ ಒಂದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನಾಗಿರ್ಬೋದು, ಮಾನವ ಧರ್ಮದಲ್ಲಿ ಯಾವುದನ್ನ ನಾವು ಹೆಚ್ಚು ವಿಜೃಂಭಿಸಬೇಕಾಗಿತ್ತು ಅದನ್ನ ಮಾಡದೆ ಮಾನವ ಧರ್ಮವನ್ನು ಸರ್ವನಾಶ ಮಾಡತಕ್ಕಂಥ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಈ ಪಂಚಪೀಠಾಧೀಶರು ಅವರು ಪರೋಕ್ಷವಾಗಿ ಅದಕ್ಕೆ ಬೆಂಬಲ ನೀಡುವುದರ ಮುಖಾಂತರ ಮಾನವ ಧರ್ಮದ ವಿನಾಶಕ್ಕೆ ಏನು ಬೇಕಾಗಿದೆಯೋ ಅದನ್ನೆಲ್ಲ ಇದು ಪ್ಲಾನ್ ಆಗಿ ಮಾಡ್ತಾ ಇದ್ದಾರೆ. ಅದು ವಿಜಯಪುರ ಜಿಲ್ಲೆಯಲ್ಲಿ
ಇದು ಶಾಂತಿಯ ನಾಡು, ಬಸವಣ್ಣನವರ ವಿಶ್ವಗುರು ಆಗಿರ್ತಕ್ಕಂಥ, ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಬಸವಣ್ಣನ ನಾಡಿನಲ್ಲಿ ಬಂದು ಅಸಂವಿಧಾನಿಕ ಭಾಷೆಗಳನ್ನು ಮಾತನಾಡುವುದರ ಮುಖಾಂತರ ಒಂದು ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವುದರ ಮುಖಾಂತರ ಏನು ಸಾಧ್ಯ ಅದನ್ನು ಮಾನವ ಧರ್ಮದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷವಾಕ್ಯಕ್ಕೆ ಎಷ್ಟು ಮಸಿ ಬೆಳೆಯಲಿಕ್ಕೆ ಸಾಧ್ಯ ಇದನ್ನು ಅಷ್ಟೆಲ್ಲ ಕೆಲಸಗಳನ್ನ ಮಾನ್ಯ ಪಂಚಪೀಠಾಧೀಶರ ಸಮ್ಮುಖದಲ್ಲಿ ಮಾತಾಡಿದ್ದನ್ನ ನಾವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥವ್ರು, ಮಾಧ್ಯಮದಲ್ಲಿ ಕೂಡ ಅದನ್ನು ಪ್ರಕಟ ಆಯಿತು. ಅದನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು, ಪಂಚಪೀಠಾಧೀಶರು ಅದನ್ನ ಖಂಡಿಸಬೇಕಾಗಿತ್ತು. ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷವಾಕ್ಯದಲ್ಲಿ ಇರ್ತಕ್ಕಂಥ ಅದನ್ನ ಬದ್ಧತೆ ಇರತಕ್ಕಂಥ ಸ್ವಾಮೀಜಿಗಳು ಎದ್ದು ನಿಂತು ಇದನ್ನು ಮಾತನಾಡಬೇಡ, ಇದು ಸರಿಯಾಗಿರ್ತಕ್ಕಂಥ ಒಂದು ಸಂವಿಧಾನಿಕ ಭಾಷೆ ಅಲ್ಲ ಅಂತಕ್ಕಂಥದ್ದನ್ನು ಅವರು ಖಂಡಿಸಬೇಕಾಗಿತ್ತು. ಆ ಕ್ರಿಯೆಯನ್ನು ಮಾಡಿಲ್ಲ. ಇದು ಬಹಳ ನೋವು ತರ್ತಕ್ಕಂಥ ಸಂಗತಿ. ವಿಜಯಪುರ ಜಿಲ್ಲೆಯಲ್ಲಿ ಇವರು ಏನು ಮಾಡಕ್ ಹೊರಟಿದ್ದಾರೆ, ಅದು ಎಂತ ಹೇಳಿಕೆ. ನಾವು ಪೀಸ್ ಮಾಡ್ತೀವಿ ಅಂತಕ್ಕಂಥದ್ದು, ಖಡ್ಗ ಕೊಡ್ರಿ ನಾವು ಕಡಿತೀನಿ ಅಂತಕ್ಕಂಥದ್ದು, ಅನಿಕೆ ಕೊಡ್ರಿ ನಾವು ಹೊಡಿತೀನಿ ಅಂತಕ್ಕಂಥದ್ದು, ಇದು ಯಾವ ಜಗತ್ತಿನಲ್ಲಿದ್ದಾರೆ ಇವಾಗ, ಯಾವ ಯುಗದಲ್ಲಿದ್ದಾರೆ ಇವರು, ಇದು ಯಾವ ನಾಡಿನಲ್ಲಿದ್ದಾರೆ ಇವರು, ಏನ್ ಮಾಡ್ತಾ ಇದ್ದಾರೆ ಬಿಜಾಪುರ ಜಿಲ್ಲೆಯನ್ನ. ಎಲ್ಲಿ ಹೋಗಿದ್ರು ಇವರು? ದಾನಮ್ಮನ ಪ್ರಕರಣ ಆಗಿ, ದಾನಮ್ಮನ ಕೊಲೆಯಾಗಿ, ದಾನಮ್ಮನ ಅತ್ಯಾಚಾರ ಆಗಿ ಅವರು ಇಡೀ ರಾಜ್ಯದಲ್ಲಿಯೇ ಒಂದು ದೊಡ್ಡ ಒಂದು ಬೆಂಕಿ ಹತ್ತಿರ್ತಕ್ಕಂಥ ಒಂದು ಬರ್ನಿಂಗ್ ಇಶ್ಯೂ ಇದ್ದಾಗ ಯಾಕೆ ಬರಲಿಲ್ಲ ಈ ತಾಯಿ? ನಾನು ಪೀಸ್ ಮಾಡ್ತೀನಿ, ಖಡ್ಗ ಕೊಡ್ರಿ ಅಂತ ಯಾಕೆ ಇರಲಿಲ್ಲ? ಈ ಅತ್ಯಾಚಾರಿಗಳನ್ನ ನಾನು ಮಾಡ್ತೀನಿ ಅಂತಕ್ಕಂಥದ್ದು ನನ್ನ ಧ್ವನಿಯನ್ನ ಯಾಕೆ ಎತ್ತಲಿಲ್ಲ? ಇವ್ರು ಏನು ರಾಜಕೀಯ ಮಾಡಕ್ ಬರ್ತಾ ಇದ್ದಾರೆ? ಒಂದು ರಾಜಕೀಯ ಪಕ್ಷದ ಮುಖವಾಣಿಯಾಗಿ ಬಂದು ಈ ರೀತಿ ಸಮಾಜದಲ್ಲಿ ಶ್ವಾಸ ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇದು ಮಾಡೋದ್ರಿಂದ ಏನು ಸಂದೇಶ ಹೋಗ್ತದೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನಾಡಿನಲ್ಲಿ ಆಗಿರ್ಬೋದು ಅಂತಕ್ಕಂಥದ್ದನ್ನ ಅವರು ಎಚ್ಚರಿಕೆಯಿಂದ ಮಾತನಾಡ್ತಕ್ಕಂಥದ್ದನ್ನ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಮಾನ್ಯ ಪತ್ರಿಕಾ ಮಿತ್ರರನ್ನು ಉದ್ದೇಶಿಸಿ ಮತ್ತು ನಾಡಿನ ಜನತೆಯನ್ನು ಉದ್ದೇಶಿಸಿ ನಾವೇನ್ ಹೇಳ್ತಾ ಇದೀವಪ್ಪ ಅಂತಂದ್ರೆ, ಈ ಪ್ರಕ್ರಿಯೆ ಆಗಿರ್ಬೋದು, ಈ ಸಾಧು ಸಂತರ ಹೆಸರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು. ಕೇವಲ ಅವ್ರಿಗೆ ರಾಜಕೀಯ ಮಾಡುವ ಉದ್ದೇಶನೇ ಇತ್ತಪ್ಪ ಅಂತಂದ್ರೆ ಆ ಕಾವಿಯ ಪವಿತ್ರವಾಗಿರ್ತಕ್ಕಂಥ ಕಾವಿಯನ್ನು ತೆಗೆದಿಟ್ಟು ರಾಜಕೀಯ ಪ್ರಾರಂಭ ಮಾಡಲಿ. ಪಂಚಪೀಠಾಧೀಶರು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷವಾಕ್ಯದಲ್ಲಿ ಇಂಥ ಧ್ವನಿಗಳನ್ನು ಎತ್ತುವುದರ ಮುಖಾಂತರ ನಾಡಿನಲ್ಲಿ ಮತ್ತು ಜನಸಾಮಾನ್ಯರ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ನಾವು ಈ ಪತ್ರಿಕಾ ಗೋಷ್ಠಿ ಮುಖಾಂತರ ನಾವು ಕರೆ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರೆ, ಇದೇ ರೀತಿ ಮತ್ತೆ ಪದೇ ಏನಾದ್ರು ಇವರು ಬೇರೆ ಬೇರೆ ಸಮಾವೇಶಗಳ ಮುಖಾಂತರ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಸಮಾಜದಲ್ಲಿ ಸ್ವಾಸ್ಥ್ಯ ಕೆಡಿಸುವಂತ ಕೆಲಸ ಮಾಡಿದ್ರೆ ತಕ್ಕ ಉತ್ತರ ಕೊಡಬೇಕಾಗ್ತದೆ ವಿಜಯಪುರ ಜಿಲ್ಲೆಯಿಂದ ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು. ಅದೇ ರೀತಿ ನಾವು ಬೆಂಗಳೂರಲ್ಲಿ ಇದ್ದಾಗ ಬರ್ತಕ್ಕಂಥದ್ದು 2 ದಿನ ಲೇಟ್ ಆಯ್ತು. ಬಂದ ತಕ್ಷಣ ನೋಡಿದ್ವಿ, ಅಲ್ಲಿ ಇಲ್ಲಿ ಎಲ್ಲ ಮಾಧ್ಯಮದಲ್ಲಿ ಆಗಿರ್ಬೋದು, ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಹೊತ್ತು ಸುದ್ದಿ ಬಂದಿತ್ತು. ಅದನ್ನ ನೋಡಿದ ತಕ್ಷಣ ನಮಗೆ ಭಯಂಕರ ಒಂದು ಏನಪ್ಪಾ ಭಯದ ವಾತಾವರಣ ಸೃಷ್ಟಿಯಾಗಿ ನಾವೇನ್ ಮಾಡಿದೆವಪ್ಪ ಅಂತ ನಿನ್ನೆ ಹೋಗಿ ಕಂಪ್ಲೇಂಟ್ ಅನ್ನ ನಾವು ದಾಖಲೆ ಮಾಡಿದ್ದೀವಿ. ಆ ಕಂಪ್ಲೇಂಟ್ ಪ್ರತಿಯನ್ನು ಕೂಡ ತಮಗೆ ಕೊಡ್ತಾ ಇದ್ದೀವಿ. ಅದನ್ನು ನೋಡಿ ಕೂಡಲೇ ಪೊಲೀಸ್ ವ್ಯವಸ್ಥೆ ಅದನ್ನ ಕೂಡಲೇ ಬಂಧಿಸಬೇಕು. ಸ್ವಯಂ ಸೋಮೋಟೋ ಅವರು ಏನಪ್ಪಾ ಕೇಸ್ ದಾಖಲೆ ಮಾಡ್ಕೋಬೇಕಾಗಿತ್ತು. ಅವರು ಕೂಡ ಪೊಲೀಸರು ಕೂಡ ದಾಖಲೆ ಮಾಡ್ಕೊಳ್ಳಿಲ್ಲ. ಅದಕ್ಕಾಗಿ ನಾವು ಅವ್ರನ್ನ ಏನ್ ಮಾಡ್ತಾ ಇದ್ದೀವಪ್ಪ ಅಂತ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೂಡಲೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಬಂಧಿಸಬೇಕು. ಬಂಧಿಸದೇ ಇದ್ರೆ ಮುಂದೆ ಇದು ಈ ಸಂಸ್ಕೃತಿ ಮತ್ತೆ ಬೆಳೀತದೆ, ಈ ಸಂತಾನ ಹೆಚ್ಚಾಗ್ತದೆ ಅಂತಕ್ಕಂಥದ್ದನ್ನ ನಾನು ಖಂಡಿಸ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಕೂಡಲೇ ಏನಪ್ಪಾ ಅಂತ ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅದನ್ನ ಕೂಡಲೇ ಅವ್ರನ್ನ ಮೇಲೆ ಕ್ರಮ ಕೈಗೊಳ್ಳೋದ್ರ ಮುಖಾಂತರ ಅವರಿಗೆ ಬಂಧಿಸಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಈ ಪತ್ರಿಕಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸದಾನಂದ ಮೋದಿ, ಸುರೇಖಾ ರಜಪೂತ್, ಪ್ರಭುಗೌಡ್ ಪಾಟೀಲ್, ಶ್ರೀಕಾಂತ್ ಬಿರಾದಾರ್, ಶಿವರಾಜ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ವಾಹನದಲ್ಲಿ ಅಕ್ರಮವಾಗಿ ಕಚ್ಚಾ ಅಫೀಮು ಸಾಗಾಟ ಮಾಡುತ್ತಿದ್ದ ವ್ಯಕ್ತಿ ಓರ್ವನನ್ನ ಬಂಧಿಸಿ ಅಬಕಾರಿ ಪೊಲೀಸರು ವಾಹನ ಸಮೇತ 5 ಲಕ್ಷ ರೂಪಾಯಿ ಮೌಲ್ಯದ ಕಚ್ಚಾ ಅಫೀಮು ವಶಕ್ಕೆ ಪಡೆದ ಘಟನೆ ವಿಜಯಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ವಿಜಯಪುರ ನಗರದ ಹೊರವಲಯ ರಾಷ್ಟ್ರೀಯ ಹೆದ್ದಾರಿ 18ರಲ್ಲಿ ಜಿಲ್ಲೆಯ ಅಬಕಾರಿ ಪೊಲೀಸರು ಬಿರುಸಿನ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ದಾಳಿಯಲ್ಲಿ ಹರಿಯಾಣದಿಂದ ಬೆಂಗಳೂರಿನತ್ತ ಸಾಗುತ್ತಿದ್ದ ಕಂಟೈನರ್ ವಾಹನ ತಪಾಸಣೆ ನಡೆಸಿದ ಅಬಕಾರಿ ಪೊಲೀಸರು ಅಕ್ರಮ ಅಫೀಮು ಸಾಗಾಟ ಪತ್ತೆ ಹಚ್ಚಿದ್ದಾರೆ. ಅಬಕಾರಿ ನಿರೀಕ್ಷಕ ಎಎ ಮುಜಾವರ್ ನೇತೃತ್ವದ ತಂಡ ನಡೆಸಿದ ಈ ದಾಳಿಯಲ್ಲಿ ಹರಿಯಾಣ ಮೂಲದ 30 ವರ್ಷದ ಗಣೇಶ್ ಎಂಬ ಆರೋಪಿಯನ್ನು ಬಂಧಿಸಿ 25 ಲಕ್ಷದ ಮೌಲ್ಯದ ಕಂಟೈನರ್ ಸೇರಿದಂತೆ 5 ಲಕ್ಷ ಮೌಲ್ಯದ 20 ಕೆಜಿ ಕಚ್ಚಾ ಅಫೀಮು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಲಕನ ನಿದ್ರೆಯ ಮಂಪಿನಲ್ಲಿ ಕಾಲುವೆ ತಡೆಗೋಡೆಗೆ ವಾಹನ ಡಿಕ್ಕಿ ಹೊಡೆದ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಚಲಮಿ ತಾಂಡಾದ ಬಳಿ ಸಂಭವಿಸಿದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಚಲುಮಿ ತಾಂಡಾದ ಬಳಿ ಯಾದಗಿರಿ ಜಿಲ್ಲೆಯ ಸುರಪೂರು ತಾಲೂಕಿನ ಹರಟಗಿಯಿಂದ ಮುದ್ದೇಬಿಹಾಳ ತಾಲೂಕಿನ ಅಲ್ಲಮನ ಬೂದಿಹಾಳಕ್ಕೆ ಹೊರಟಿದ್ದ ವೇಳೆ ಈ ಘಟನೆ ಸಂಭವಿಸಿದ್ದು 10ಕ್ಕೂ ಜನರಿಗೆ ಗಾಯಗಳಾಗಿವೆ. ಧಾರ್ಮಿಕ ಕಾರ್ಯ ನಿಮಿತ್ತ ಕುಟುಂಬ ಸಮೇತವಾಗಿ ತೆರಳುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ಇನ್ನು ಚಾಲಕನ ನಿದ್ರೆಯ ಮಂಪರಿನಲ್ಲಿ ಕಾಲುವೆ ತಡೆಗೋಡೆಗೆ ವಾಹನ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ.
ಗಾಯಾಳುಗಳ ಪೈಕಿ ಹರಟಗಿಯ ದೊಡ್ಡಪ್ಪ ಬರದೇವನಾಳ್, ಯಲ್ಲಮ್ಮನ ತಳವಾರ್, ಈರಣ್ಣ ನಾಲ್ವತ್ತವಾಡ್, ತಿಪ್ಪಮ್ಮ ಭಜಂತ್ರಿ, ಶಶಿಕುಮಾರ್ ತಳವಾರ್, ಈರಮ್ಮ ಪೂಜಾರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತು ಮುದ್ದೇಬಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ 2 ಬಸ್ಗಳ ನಡುವೆ ಸಿಲುಕಿಕೊಂಡ ವೃದ್ಧನಿಗೆ ಗಂಭೀರವಾದ ಗಾಯವಾದ ಘಟನೆ ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಂಭವಿಸಿದೆ. ಸಿಂದಗಿ ತಾಲೂಕಿನ ಬೊಮ್ಮನಹಳ್ಳಿ ನಿವಾಸಿ ಅಣ್ಣಾರಾಯ ಗೌಡ ಪಾಟೀಲ್ ಎಂಬ 74 ವರ್ಷದ ವೃದ್ಧ ಗಂಭೀರ ಗಾಯಗೊಂಡಿದ್ದು ಗಾಯಾಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಈ ಕುರಿತು ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಾಡಿ ನಿಮ್ದ ಬಿದ್ದಿಲ್ರಿ ಬಸ್ ಸ್ಟ್ಯಾಂಡ್ ಬಿದ್ದಿಲ್ರಿ ಬಸ್ ಸ್ಟ್ಯಾಂಡ್ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದೂ ಪರಿಷತ್ ಹಾಗೂ ಧರ್ಮ ಜಾಗರಣ ಸಮನ್ವಯ ವತಿಯಿಂದ ನಡೆದ ಸಮಾವೇಶ. ಗೋರಕ್ಷಣೆಯೇ ನಮ್ಮ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಗೋಪಾಲ್ಜಿ ಹೇಳಿಕೆ. ಬರಗಾಲದಿಂದ ಬಸವಳಿದ ಅನ್ನದಾತನ ಮುಖದಲ್ಲಿ ಮಂದಹಾಸ. ರಂಭಾಪುರದಲ್ಲಿ ನಡೆಯಿತು ರಾಸುಗಳ ಜಾತ್ರೆ. ರಾಜ್ಯದ ವಿವಿಧ ಭಾಗಗಳಿಂದ ಬಂದು ಭಾಗವಹಿಸಿದ ರೈತರು. ವೀರಶೈವ ಲಿಂಗಾಯತ ಸಮಾವೇಶದಲ್ಲಿ ಪ್ರಚೋದನಕಾರಿ ಭಾಷಣ ಹಿನ್ನೆಲೆ ಪ್ರಗತಿಪರ ಮುಖಂಡರಿಂದ ಆಕ್ರೋಶ. ದಿವ್ಯಾ ಹಾಗರ್ಗೆ ವಿರುದ್ಧ ದೂರು ದಾಖಲು. ಅಕ್ರಮವಾಗಿ ಅಫೀಮು ಸಾಗಾಟ ಮಾಡುತ್ತಿದ್ದ ಓರ್ವನ ಬಂಧನ. ಅಬಕಾರಿ ಪೊಲೀಸರ ಕಾರ್ಯಾಚರಣೆಯಲ್ಲಿ 5 ಲಕ್ಷ ರೂಪಾಯಿ ಮೌಲ್ಯದ ಅಫೀಮು ವಶ. ಕಾಲುವೆ ತಡೆಗೋಡೆಗೆ ಬುಲೆರೋ ಗೂಡ್ಸ್ ವಾಹನ ಡಿಕ್ಕಿ. 10ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಚಲಮಿ ತಾಂಡಾದ ಬಳಿ ನಡೆದ ಘಟನೆ. ಕೆಎಸ್ಆರ್ಸಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ. 2 ಬಸ್ಗಳ ಮಧ್ಯೆ ಸಿಲುಕಿಕೊಂಡ ವೃದ್ಧನಿಗೆ ಗಂಭೀರ ಗಾಯ. ವಿಜಯಪುರ ಜಿಲ್ಲೆ ಸಿಂದಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದ ಘಟನೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.